ಇವತ್ತು ಟಿವಿ 9 ಅಲ್ಲಿ ಇವತ್ತು ಫ್ಲಾಶ್ ನ್ಯೂಸ್ ಬರ್ತಾ ಇತ್ತು. ತಮ್ಮಣ್ಣ ಸಾಹೇಬರು ಹೇಳಿದ ರೀತಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿ ಅವರು ಕುಮಾರಣ್ಣವರು ಬಿಜೆಪಿಗೆ ಹೋಗಿರ್ತಕ್ಕಂಥದ್ದು ಹೊಟ್ಟೆಪಾಡಿಗಾಗಿ ಅಂತೇಳಿ ಫ್ಲಾಶ್ ನ್ಯೂಸ್ ಹೊಡಿತಾ ಇತ್ತು. ಒಂದು ಮಾತನ್ನ ನನ್ನ ಕಾರ್ಯಕರ್ತರ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ. 2006ರಲ್ಲಿ ದೇವೇಗೌಡಜಿ ಅವರ ಮನಸ್ಸೊಡೆದು ಅವರ ಆರೋಗ್ಯ ಕೆಡಿಸಿ ಕುಮಾರಣ್ಣವರ ಬಿಜೆಪಿಗೆ ನೀನ್ ಯಾಕೆ ಕರ್ಕೊಂಡು ಹೋದೆ ಅಂತಕ್ಕಂಥದ್ದು ಇವತ್ತು ನನ್ನ ಕಾರ್ಯಕರ್ತರಿಗೆ ಹೇಳಬೇಕಾಗುತ್ತೆ. ಒಂದು ಮಾತನ್ನ ಅವತ್ತು ಗೌಡ್ರು ಹೇಳಿದ್ರು, ಏಯ್ ಎಲ್ಲಿದೆಯಾ ಬಾಯಿಲಿ ಅಂತ ಗೌಡ್ರು ಮನೆ ಕರೆದ್ರು. ಎಲ್ಲ MLAಗಳನ್ನ ಜಮೀನ್ ಬಸ್ಸಲ್ಲಿ ಹೈಜಾಕ್ ಮಾಡಿದ್ರು ಗೋವಾಕ್ಕೆ. ನೀನು ಆ ಕಡೆ ಬಂದ್ರೆ ನಿನ್ ಮನೇಲಿ ಊಟ ಮಾಡ್ತೀನಿ, ಯಾಕೆ ಗೊತ್ತಾ ಅದು ನನ್ನ ಮನೆ ಅಂತೇಳಿ. ನನ್ಗೆಲ್ಲ ಗೊತ್ತಿಲ್ಲ, ಕುಮಾರಣ್ಣ ನೀನ್ ಕರ್ಕ ಬರ್ಬೇಕು ನನ್ನ ಮನೆಗೆ ಅಂತೇಳಿ ಬನ್ಸಕ್ರಿ ಕರ್ಸಿದ್ರು. ಸ್ಪೆಷಲ್ ಫ್ಲೈಟ್ ಮಾಡಿ ಕುಮಾರಣ್ಣವ್ರು ನಾವು ಬೈಯಪ್ಪರವ್ರು 3 ಜನ ಬಂದ್ವಿ. ಗೌಡ್ರು ಹೇಳಿದ್ರು ಅವತ್ತು 125 ಸೀಟ್ ತಂದು ನಿನ್ನ ಮುಖ್ಯಮಂತ್ರಿ ಮಾಡಿ ನಾನು ಮಣ್ಣಿಗೆ ಹೋಗ್ತೀನಿ, ನಿನ್ ಕಲಿಯುಗ ರಾಮ ಹಾಗೂ ವದ್ಬಾ ನೀ ಬಿಜೆಪಿ ಜೊತೆ ಸರ್ಕಾರ ಮಾಡೋಣ ಅಂತೀನಿ. ಬೆಳಗ್ಗೆ 3 ಗಂಟೆ ಆಯ್ತು. ಅಮ್ಮ ಒಂದ್ ಕಡೆ ಹೇಳ್ತಾರೆ, ಕುಮಾರಣ್ಣ ಒಂದ್ ಕಡೆ ಹೇಳ್ತಾರೆ, ಗೌಡ್ರ ಒಂದ್ ಕಡೆ ಹೇಳ್ತಾರೆ. ನಾವು ಮೂಕ್ ಪ್ರೇಕ್ಷಕ ನಿಂತಿದ್ದೀವಿ ಅಂತ ಮನೆ ಹೊಡೆದಂತ ಈ ಜಿಲ್ಲಾ ಮಂತ್ರಿ ಇಷ್ಟು ಲಘುವಾಗಿ ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನೀವೆಲ್ಲರೂ ಅರ್ಥೈಸ್ಕೋಬೇಕಾಗಿದೆ. ನಾನು ಹೇಳಿದೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ, ಅದೇನು ದೇವೇಗೌಡರ ಮನೆ ಕೊಡುಗೆ ಈ ಜಿಲ್ಲೆಗೆ ಅಂತ ಹೇಳಿ ಭಾಷಣ ಮಾಡಿದ್ರು. ನಾನು ಕರೆದೆ, ಪಪ್ಪ ನೀನ್ ಯಾರು ಬೇಡ, ನಾನು ನೀನ್ ಇಬ್ಬರೇ ಕೂತ್ಕೊಳ್ಳೋಣ ಅಂತೇಳಿ. ಈ ಜಿಲ್ಲೆಗೆ ಎಷ್ಟು ಸಬ್ಸ್ಟೇಷನ್ ಕೊಟ್ಟಿದ್ದೀವಿ, ಎಷ್ಟು PU ಕಾಲೇಜ್ ಕೊಟ್ಟಿದ್ದೀವಿ, ಎಷ್ಟು ಹೈಸ್ಕೂಲ್ ಕೊಟ್ಟಿದ್ದೀವಿ, ಎಷ್ಟು ITI ಕಾಲೇಜ್ ಕೊಟ್ಟಿದ್ದೀವಿ, ಎಷ್ಟು ಡಿಗ್ರಿ ಕಾಲೇಜ್ ಕೊಟ್ಟಿದ್ದೀವಿ, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದೀವಿ. ಈ ಮೆಡಿಕಲ್ ಕಾಲೇಜ್ ಬರ್ಲಿಕ್ಕೆ ಅವತ್ತು ನಮ್ಮ ಪಕ್ಷದಲ್ಲೇ MP ಆಗಿದ್ರು ಅಂಬರೀಶ್ ಅವರು ಕುಮಾರಣ್ಣವರು ಎಷ್ಟು ಸಲ ಡೆಲ್ಲಿಗೆ ಹೋಗಿ ಕಾರ್ಯಕ್ರಮ ರೂಪಿಸಿದ್ದಾರೆ ಅಂತಕ್ಕಂಥದ್ದನ್ನ ಎಳೆಯಾಗಿ ಡಾಕ್ಯುಮೆಂಟ್ ಕೊಡ್ತೀನಿ ಬಾಪ ಅಂತ ಕರೆದೆ. ಅದ್ರ ಉತ್ತರನೇ ಇಲ್ಲ. ಪತ್ರಿಕೆಯವರು ನಾನು ಮಾತಾಡೋದ್ ಬಗ್ಗೆ ಕೇಳಿದ್ರೆ ಉತ್ತರ ಕೊಡಕ್ ರೆಡಿ ಇಲ್ಲ. ನನ್ನನ್ನು MP ಮಾಡ್ಬಿಟ್ಟಂತೆ. ಅವತ್ತು ಜಿಲ್ಲಾಧ್ಯಕ್ಷರು ಕೂತಿದ್ದಾರೆ. 2008ರಲ್ಲಿ ಇದೇ ಸುರೇಶ್ ಗೌಡರು ಸೋಲಿಸಿ ಬಂದಿದ್ರು. ಅವ್ರನ್ನ ಎರಡು ಪ್ರಮುಖವಾದಂತ ಖಾತೆ ಬಂದಿದ್ರು, ಮಂತ್ರಿಗಳಾಗಿ ಸೋತರು. ಇಡೀ ಜಿಲ್ಲೆಗೆ 12,500 ನನ್ನ ಕ್ಷೇತ್ರದ ಮಹಾಜನ ಗೆದ್ದು ಮತ್ತೊಮ್ಮೆ ಶಾಸಕನ ಕೆಲಸ ಮಾಡಿ ಅವಕಾಶ ಮಾಡಿದ್ರು.